ಚೋಟ್ಯಾಗಳ ಚಮತ್ಕಾರ. ಚೋಟ್ಯಾಗಳ ನೀವ್ ಗಿಡ್ಡರಿದ್ದೀರಾ, ನಿಮ್ಮಿಂದ ಏನೂ ಆಗಲ್ಲ, ನೀವು ಸುಮ್ನೆ ಇರ್ರಿ ಎಂದು ಶಾಲೆಯಲ್ಲಿ ಎಲ್ಲರೂ ಗಿರೀಶ ಮತ್ತು ರಾಮುವನ್ನು ದೂರವಿಡುತ್ತಿದ್ದರು. ಶಾಲೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಕಡೆಯೂ ಇದೇ ಮಾತು ಅನಿಸಿಕೊಂಡು ಇಬ್ಬರಿಗೂ ಸಾಕಾಗಿತ್ತು. ದೈಹಿಕ ಬೆಳವಣಿಗೆಯಲ್ಲಿ ನಿಧಾನವಿದ್ದರೂ ಅವರ ಆಸಕ್ತಿ ಎತ್ತರಕ್ಕಿದ್ದವು. ಖೋಖೋ ಆಡಬೇಕು, ರನ್ನಿಂಗ್ ಓಡಬೇಕು, ಕಷ್ಟಕರವಾದ ಎಲ್ಲಾ ಕೆಲಸಗಳನ್ನು ಮಾಡಬೇಕು ಅನ್ನೋ ಆಸೆ ಆದ್ರೆ ಯಾರೂ ಸೇರಿಸಿಕೊಳ್ಳುತ್ತಿರಲಿಲ್ಲ. ಆದ್ರೆ ಪ್ರೇಯರ್ನಲ್ಲಿ, ಕ್ಲಾಸ್ನಲ್ಲಿ ಮಾತ್ರ ಮುಂದ ನಿಲ್ಲಬೇಕಿತ್ತು, ಕೂಡಬೇಕಿತ್ತು. ಓದಿನಲ್ಲೂ ಸಾಧಾರಣವಾಗಿದ್ದ ಇವರಿಗೆ ಅಧಿಕಾರಿಗಳು ಬಂದಾಗ ಅವರು ಕೇಳುವ ಪ್ರಶ್ನೆಗಳಿಗೆ ಮೊದಲು ಬಲಿಪಶು ಇವರೇ. ಉತ್ತರ ಬೇಗ ಕೊಡಲಿಕ್ಕೆ ಆಗದಿದ್ದಾಗ ವೇಸ್ಟ್ ಫೆಲೋ ಅನ್ನೋ ಫೆಲೋಶಿಪ್ ದಕ್ಕುತ್ತಿತ್ತು. ಅಲ್ಲ, ಎಲ್ಲರೂ ಏನನ್ಕೊಂಡಾರ ನಮ್ಮನ್ನು? ನಾವು ಗಿಡ್ಡರಾಗಿ ಇದ್ದುದು ನಮ್ಮ ತಪ್ಪಾ ಎಂಬುದು ರಾಮುನ ಚಿಂತೆ. ಯಾರೋ ಎತ್ತರ ಆಗಬೇಕಾದರ ಹಗ್ಗವನ್ನು ಕೊರಳಲ್ಲಿ ಕಟ್ಟಿಕೊಂಡು ಗಿಡಕ್ಕೆ ಜೋತಾಡಬೇಕು ಅಂತ ರಾಮುಗೆ ಹೇಳಿದ್ರಂತೆ. ಅವನು ಅಂದು ಯಾರೂ ಇಲ್ಲದಾಗ ಈ ಪ್ರಯೋಗ ಮಾಡೋಣ ಬಾ ಎಂದು ಗಿಡದಲ್ಲಿ ಹಗ್ಗ ಕಟ್ಟಿ ಆ ಪ್ರಯತ್ನದಾಗ ಇದ್ದಾಗ, ಹಾಂಗೆ ಮಾಡಿದ್ರ ಎತ್ತರ ಆಗೋಲ್ಲ, ಮೇಲಕ್ಕೆ ಹೋಗಿ ಬಿಡ್ತೀವಿ ಎಂದು ಗಿರೀಶ ಬೈದಿದ್ದ. ಅವತ್ತು ಹಾಗೇ ಆಯ್ತು. ಪಿಟಿ ಸರ್ ಗಿಡ ಬೆಳೆಸಲು ಸೀಡ್ ಬಾಲ್, ಬೀಜದುಂಡೆಗಳನ್ನು ತಯಾರು ಮಾಡಲು ಹೇಳಿದಾಗ ಎಲ್ಲರೂ 10-20 ಮಾಡಿದ್ದರೆ ಇವರು 100ಕ್ಕೂ ಹೆಚ್ಚು ಸೀಡ್ ಬಾಲ್ಗಳನ್ನು ಸಿದ್ಧ ಮಾಡಿದ್ದರು. ಆದರೆ ಊರ ಹೊರವಲಯದಲ್ಲಿ ಊರಲು ಹರಡುವ ಹಿಂದಿನ ದಿನ, ನೀವು ಚೋಟ್ಯ ಬರಬೇಡಿ, ನಿಮಗೆ ನಡೆಯುವುದು ಆಗುವುದಿಲ್ಲ ಎಂದು ಪಿಟಿ ಸರ್ ಹೇಳಿದ್ರು. ಸರ್ ಪ್ಲೀಸ್, ನಮಗೆ ಏನೂ ಆಗಲ್ಲ, ನಾವು ಬರ್ತೀವಿ, ಕರ್ಕೊಂಡೋಗಿ ಎಂದು ಇಬ್ಬರೂ ಬೇಡಿದರು. ಆರ್ಡರ್ ಅಂದ್ರೆ ಆರ್ಡರ್ ಅಷ್ಟೇ, ಇಲ್ಲಂದ್ರೆ ಹೆಡ್ಮಾಸ್ಟರ್ಗೆ ಹೇಳುವೆ ಎಂದು ಎಚ್ಚರಿಸಿದರು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಅಂತಿದ್ರಲ್ಲ ಸರ್, ನಾವು ಬರ್ತೀವಿ ಸರ್, ಸಾಧನೆ ಮಾಡಲಿಕ್ಕೆ ಅನುವು ಮಾಡಿಕೊಡಿ ಎಂದ ಗಿರೀಶನಿಗೆ ಕಪಾಳಕ್ಕೆ ಹೊಡೆದು, ಲೇ ಚೋಟ್ಯಾ, ಎದುರು ಮಾತಾಡ್ತೀಯಾ, ನನ್ಗೂ ಉಪದೇಶ ಮಾಡ್ತೀಯಾ, ಖಬರ್ದಾರ್, ಪುರಾಣ ಹೇಳೋಕೆ ಬದ್ನೆಕಾಯ್ ತನ್ನೋಕೆ ಎಂದು ವ್ಯಂಗ್ಯವಾಡಿದ್ದರು. ಉಳಿದವರೆಲ್ಲ ನಿಮ್ಮ ಹಣೆ ಬರಹನೇ ಇಷ್ಟೇ, ಗಿಡ್ಡ, ಚೋಟು, ಟಿಂಗು ಎಂದು ಗೇಲಿ ಮಾಡಿ ನಕ್ಕಿದ್ದರು. ಕುಗ್ಗಿದಂತಾಗಿದ್ದ ಗಿರೀಶನಿಗೆ ರಾಮು ಸಮಾಧಾನ ಮಾಡಿದರೂ ಕೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ. ರಾಮು, ನೀನು ಸಾಥ್ ಕೊಟ್ರೆ ನಾವು ಏನಾದ್ರೂ ಸಾಧಿಸೋಣ ಎಂದು ಗಿರೀಶ. ಏನ್ ಮಾಡೋಣ ಎಂದ ರಾಮು. ನಾವು ಅವರಿಗಿಂತಲೂ ಚಂದಾಗಿ ಗಿಡ ಬೆಳೆಸೋಣ. ಎಲ್ಲಿ, ಹೇಗೆ? ಹೇಳುವೆ, ಈಗ ಇಬ್ಬರು ಕೂಡಿ ಸಾಕಷ್ಟು ಬೀಜದುಂಡೆಗಳನ್ನು ಸಿದ್ಧಪಡಿಸೋಣ, ರವಿವಾರ ಹೋಗೋಣ ಎಂದು ಪ್ಲಾನ್ ಮಾಡಿದ. ಅದಕ್ಕೆ ರಾಮು ಸಮ್ಮತಿಸಿದ. ರವಿವಾರದ ದಿನ ಬೆಳಿಗ್ಗೆ ಸಣ್ಣದೊಂದು ಬ್ಯಾಗ್ ಹೆಗಲಿಗೆ ಹಾಕಿಕೊಂಡು ಊರಿನ ಗುಡ್ಡ ಏರಿದರು. ಗುಡ್ಡದಲ್ಲಿ ಬ್ಯಾಗ್ ಇಟ್ಟಿಕೊಂಡು ಬಂದ ಬೀಜದುಂಡೆಗಳನ್ನು ರಾಮು ಒಗೆಯಲು ಹೋದರೆ, ಇಲ್ಲಿ ಬೇಡ, ಮುಂದೆ ನಡೆ ಎಂದು ಗಿರೀಶ ಸೂಚಿಸಿದ. ಗುಡ್ಡ ಹತ್ತಿದಾಗ ಗುಡ್ಡದ ಕೆಳಗಡೆ ಮಧ್ಯಭಾಗದಲ್ಲಿ ಏನೂ ಬೆಳೆಯದ ವಿಶಾಲವಾದ ಜಾಗ ಹೊಂದಿತ್ತು. ಅಲ್ಲಿಗೆ ಹೋಗಿ ನಾವು ಬೀಜದುಂಡೆಗಳನ್ನು ಹಾಕೋಣ ಎಂದ ಗಿರೀಶ. ಆ ನೆಲವನ್ನು ನಗದಿ ನೋಡಿದರೆ ಆ ನೆಲ ಏನೂ ಬೆಳೆಯದ ಸ್ಥಿತಿಯಲ್ಲಿತ್ತು. ಇಲ್ಲಿ ಹಾಕಿದರೆ ಗಿಡ ಬೆಳೆಯಲು ಸಾಧ್ಯವೇನೋ, ವ್ಯರ್ಥ ಪ್ರಯತ್ನ ಎಂದ ರಾಮು. ಮನಸ್ಸು ಮಾಡೋಣ, ನೆಲವನ್ನು ಅಗೆದು ನೋಡೋಣ ಎಂದು ಸಣ್ಣ ಕೈಗುದ್ದಲಿಯಿಂದ ತೋಡಿದಾಗ ಒಳಗಡೆ ಒಳ್ಳೆಯ ಮೃದುವಾದ ಮಣ್ಣು ಕಂಡ ಹಾಗಾಯಿತು. ಯಸ್, ಯುರೇಕಾ ಎಂದುಕೊಂಡು ನಿಧಾನವಾಗಿ ಮೊಳಕೆ ಒಡೆದರೂ ಪರವಾಗಿಲ್ಲ, ನೆಡೋಣ ಎಂದು ಗಿರೀಶ ಕೈಗುದ್ದಲಿಯಿಂದ ತೆಗ್ಗು ಮಾಡುತ್ತಾ ಹೋದ. ರಾಮು ಬೀಜದುಂಡೆ ಊರುತ್ತಾ ಹೋದನು. ಅವನು ಬೀಜದುಂಡೆ ಊರಲು ತೋಡುತ್ತಿರುವುದು ಒಂದು ಕ್ರಮದಲ್ಲಿ ಇಲ್ಲ ಅಂತ ರಾಮುಗೆ ಅನಿಸಿತು. ಮೊದಲು ಆ ಬಯಲಿನಲ್ಲಿ ಚೌಕಾಕಾರದಲ್ಲಿ ಊರಿ, ನಂತರ ಜಿಗ್ಜ್ಯಾಗ್ ಆಕಾರದಲ್ಲಿ ಕಡಿಯುತ್ತಾ ಹೋದನು. ತನಗಿಂತಲೂ ಹೆಚ್ಚಿನ ತಿಳುವಳಿಕೆ, ಆಸಕ್ತಿ ಗಿಡ ಬೆಳೆಸುವುದರಲ್ಲಿ ಗಿರೀಶನಿಗೆ ಇದ್ದುದರಿಂದ ಪ್ರಶ್ನಿಸಲು ಹೋಗಲಿಲ್ಲ. ಸಂಜೆಯಾಗುವಷ್ಟರಲ್ಲಿ ಮುಕ್ಕಾಲು ಕೆಲಸ ಮುಗಿಯಿತು. ಮರುದಿನವೂ ರಜೆ ಇದ್ದುದರಿಂದ ಮರುದಿನವೂ ಆ ಸ್ಥಳಕ್ಕೆ ಬಂದು ಮುಂದುವರಿಸಿ ಮುಗಿಸಿದರು. ನೀರು ಹೇಗೆ ಹಾಕುವುದು, ಇಷ್ಟು ದೂರ ದಿನಾಲು ಬರಲಿಕ್ಕೆ ಆಗುವುದನಾ ಎಂದು ರಾಮು ಕೇಳಿದ. ಗಿರೀಶ ಸುತ್ತಲೂ ನೋಡಿದ. ಬೀಜಗಳನ್ನು ಊರಿದ ಮೇಲ್ಭಾಗದ ಪ್ರದೇಶದಲ್ಲಿ ಕಲ್ಲುಗಳಿದ್ದ ಜಾಗದ ಒಂದು ಭಾಗದಲ್ಲಿ ನೀರು ನಿಲ್ಲುತ್ತಿತ್ತು. ಅಲ್ಲಲ್ಲಿ ಬಿದ್ದ ಕಲ್ಲುಗಳನ್ನು ಅಡ್ಡ ಹಾಕಿ ನೀರು ಸಂಗ್ರಹದ ಪ್ರಮಾಣ ಹೆಚ್ಚು ಮಾಡಲು ಪ್ರಯತ್ನಿಸಿದನು. ಒಂದಿಷ್ಟು ಹಾದಿ ಮಾಡಿದರೆ ಈ ಭಾಗದಲ್ಲಿ ಹರಿಯುವಂತಿತ್ತು, ಅದನ್ನು ತೋರಿಸಿ ಮಳೆ ಬಾರದಿದ್ದಾಗ ಈ ಕಡೆ ನೀರು ತಿರುಗಿಸಬಹುದು ಎಂದು ಸೂಚಿಸಿದನು. ಅದೃಷ್ಟಕ್ಕೆ ಬೀಜ ಹಚ್ಚಿದ ನಂತರ ವಾರಕ್ಕೊಮ್ಮೆ ಬಿಡದ ಹಾಗೆ ಮಳೆಯಾಯಿತು. 1 ತಿಂಗಳ ನಂತರ ಹೋದಾಗ ಬೀಜಗಳೆಲ್ಲವೂ ಮೊಳಕೆ ಒಡೆದು ಮೇಲೆ ಬಂದಿದ್ದವು. 6 ತಿಂಗಳೊಳಗಾಗಿ ಚೆನ್ನಾಗಿ ಬೆಳೆದು ಒಂದು ಹಂತಕ್ಕೆ ಬಂದಿದ್ದವು. ವ್ಯರ್ಥವಾಗಿ ನೀರು ಹರಿಯುತ್ತಿದ್ದ ಭಾಗದಲ್ಲಿ ಕಲ್ಲುಗಳನ್ನು ನಿಲ್ಲಿಸಿದ್ದಕ್ಕಾಗಿ ನೀರಿನ ತಂಪಿನಿಂದಾಗಿ ಗಿಡಗಳಿಗೆ ಚೆನ್ನಾಗಿ ಬೆಳೆಯುತ್ತಿದ್ದವು. ಅಗತ್ಯವೆನಿಸಿದಾಗ ಸಂಗ್ರಹಗೊಂಡ ನೀರನ್ನು ಹರಿಮಾಡಿಬಿಡುವ ವ್ಯವಸ್ಥೆ ಮಾಡಿದ್ದರು. ಗುಡ್ಡದ ಗುಡಿಯ ಪೂಜಾರಿಯು ಮೊದಲು ಮಕ್ಕಳು ಬರುತ್ತಿರುವುದರ ಬಗ್ಗೆ ಬೈದರೂ ಅವರು ಮಾಡುವ ಕೆಲಸ ಗೊತ್ತಾಗಿ ಬಂದಾಗೆಲ್ಲ ತಿನ್ನಲು ಪ್ರಸಾದ, ಕೊಬ್ಬರಿ ಕೊಡುತ್ತಿದ್ದ. 2 ವರ್ಷಗಳಲ್ಲಿ ಅವರಿಗರಿವಿಲ್ಲದಂಥ ಪವಾಡವೇ ನಡೆದು ಹೋಗಿತ್ತು.
ಮೊದಲು ಗಿಡಗಳು ಬೆಳೆಯುವ ಬಗ್ಗೆ ಭರವಸೆ ಇರದಿದ್ದರೂ ಅದು ಇಂದು ಹೆಮ್ಮರವಾಗಿತ್ತು. ಶ್ರಾವಣದಲ್ಲಿ ಗುಡ್ಡ ಏರುತ್ತಿದ್ದ ಮೇಲೆ ನಿಂತುಕೊಂಡು ಸೌಂದರ್ಯ ಸವಿಯುತ್ತಿದ್ದ ಜನರಿಗೆ ಬರುಡಾಗಿದ್ದ ಭೂಮಿಯಲ್ಲಿ ಕಾಣುತ್ತಿದ್ದ ಹಸಿರು ಆಶ್ಚರ್ಯವನ್ನು ಉಂಟುಮಾಡತೊಡಗಿತು. ಅಂದು ಪತ್ರಿಕೆಯಲ್ಲಿ ಗುಡ್ಡದ ಹಿಂದಿನ ಬರುಡು ನೆಲ ಹಸಿರಾದ ಬಗ್ಗೆ ವಿಶೇಷ ವರದಿ ಪ್ರಕಟವಾಗಿತ್ತು. ಈ ಕಾರ್ಯ ಮಾಡಿದ್ದು ಯಂಕಪ್ಪ ಪಿಟಿ ಮೇಷ್ಟ್ರು ಎಂದು ಬಂದಿತ್ತು. ಅದನ್ನು ಓದಿ ರಾಮು ಗಿರೀಶನಿಗೆ ತಿಳಿಸಿದ. ಮಾಡಿದು ನಾವು, ಹೆಸರು ಅವರಿಗೆ ಎಂದು ಸಿಟ್ಟು ಬಂದು ನೇರ ಅವರಲ್ಲಿ ಹೋಗಿ, ಸರ್, ಇದು ಅನ್ಯಾಯ ಸರ್, ನೀವು ನಮ್ಮನ್ನು ನಿರ್ಲಕ್ಷಿಸಿದ್ದರೂ ನಾವು ಆಸಕ್ತಿಯಿಂದ ಯಾರಿಗೂ ಗೊತ್ತಾಗದಂತೆ ಈ ಕಾರ್ಯ ಮಾಡಿದ್ದೇವೆ, ಹೀಗೆ ಮಾಡಬಾರದು ಸರ್ ಎಂದ ಗಿರೀಶನಿಗೆ, ಲೆಚೋಟೆಗಳ, ಹೋಗ್ರೋ, ನೀವು ಮಾಡಿದೋ ಅನ್ನೋಡಕ್ಕೆ ಏನಿದೆ, ಎಲ್ಲ ನಾನೇ ಮಾಡಿದ್ದು, ಏನೀಗ ನೀವು ಏನ್ ಮಾಡ್ತೀರಿ ಮಾಡ್ಕೊಳ್ಳಿ ಹೋಗಿ ಎಂದು ಬೈದು ಕಳಿಸಿದರು. ಏನ್ ಮಾಡೋದು ಅಂತ ತಿಳಿಯದೆ, ಪುರಸಭೆಗೆ ಕಂಪ್ಲೇಂಟ್ ಮಾಡೋಣ ಎಂದ ರಾಮು. ಅದಕ್ಕೆ ಸರಿಯೆನಿಸಿ ಇಬ್ಬರು ಪುರಸಭೆಗೆ ದೂರು ಕೊಡಲು ಹೋದರು. ಮಕ್ಕಳಾದ ಅವರ ಮಾತುಗಳನ್ನು ಅಧಿಕಾರಿಗಳು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಹೋರಾಟಗಾರರ ಹತ್ತಿರ ಹೋದರು. ಚೋಟಿದ್ದಿರಿ, ನಿಮ್ಮಿಂದ ಹೇಗೆ ಸಾಧ್ಯ ಎಂದು ಉಡಾಫೆ ಮಾಡಿದರು. ಪೊಲೀಸ್ ಸ್ಟೇಷನ್ಗೆ ಹೋಗೋಣವೇನು ಎಂದು ರಾಮು ಕೇಳಿದಾಗ, ಅವರು ನಮ್ಮ ಮಾತುಗಳನ್ನು ಕೇಳುವರು ಎನ್ನುವ ನಂಬಿಕೆಯಂತೂ ಇಲ್ಲ, ನಡಿ ನೋಡೋಣ, ಟ್ರೈ ಮಾಡೋಣ ಎಂದ ಗಿರೀಶ. ಹೋದಾಗ ಅಲ್ಲಿಯ ಒಳ್ಳೆಯ ಇನ್ಸ್ಪೆಕ್ಟರ್ ಮಕ್ಕಳಾದ ಅವರ ಮಾತನ್ನು ಆಲಿಸಿ ಅರಣ್ಯ ಇಲಾಖೆಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಇಬ್ಬರಿಗೂ ಆದ ಖುಷಿ ಅಷ್ಟಿಷ್ಟಲ್ಲ. ಮರುದಿನ ಬಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಕ್ಕಳೊಂದಿಗೆ ಗುಡ್ಡ ಏರಿ ಆ ಪ್ರದೇಶ ಪರಿಶೀಲಿಸಿದರೂ ಎಲ್ಲ ಸಾಕ್ಷಿಗಳು ಪಿಟಿ ಸರ್ ಪರವಾಗಿಯೇ ಇದ್ದವು. ಹಲವು ಗೆಳೆಯರಿಗೆ ವಿಷಯ ಗೊತ್ತಿದ್ದರೂ ಹೊಟ್ಟೆ ಕಿಚ್ಚಿಕಿ ಹೇಳುವ ಮನಸ್ಸು ಮಾಡಲಿಲ್ಲ. ಗುಡ್ಡ ಏರುವಾಗ ಇಳುವಾಗ ಮಾತಾಡಿಸುತ್ತಿದ್ದ ಪ್ರಸಾದ ಕೊಡುತ್ತಿದ್ದ ಪೂಜಾರಿಯೂ ದಿಢೀರ್ ಮನಸ್ಸು ಬದಲಿಸಿ ಪಿಟಿ ಸರ್ ಕಡೆವಾದ ಮಾಡಿದ. ನೀವೇ ನಮ್ಮ ಕೆಲಸ ನೋಡಿ ಪ್ರಸಾದ ಕೊಡುತ್ತಿದ್ರಿ, ಕಾಯಿ ಹೋಳು ಕೊಡುತ್ತಿದ್ರಿ ಎಂದು ಗಿರೀಶ ಹೇಳಿದಾಗ, ನಾನು ನಿಮ್ಮನ್ನು ನೋಡ್ಲೇ ಇಲ್ಲ, ನಿಮ್ಮ ಪಿಟಿ ಮೇಷ್ಟ್ರು ಬಂದು ಏನೇನೋ ಮಾಡಿ ಹೋಗ್ತಿದ್ರು, ಅವರೇ ಮಾಡಿದ್ದು, ಚೋಟಿದಿರಿ, ನಿಮ್ಮಿಂದ ಏನಾಗುತ್ತದೆ ಎಂದು ಬೈದರು. ಇನ್ಸ್ಪೆಕ್ಟರ್ ಅಂಕಲಿಗೂ ಬೇಜಾರಾಯಿತು. ಇಬ್ಬರಿಗೂ, ಏನ್ ಮಾಡುದು ಮಕ್ಕಳೇ, ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಇದೆ, ಆದರೆ ಆಧಾರಗಳಿಲ್ಲ, ಎಲ್ಲವೂ ನಿಮ್ಮ ಪಿಟಿ ಸರ್ ಪರವಾಗಿಯೇ ಇವೆ, ಇಷ್ಟಕ್ಕೆ ಕೈಬಿಡಿ ಎಂದರು. ಸರ್, ನಾವು ನಿಸ್ವಾರ್ಥದಿಂದ ಮಾಡಿದ್ದು, ನಮ್ಮಲ್ಲಿ ಯಾವ ದಾಖಲೆಗಳಿಲ್ಲ, ಫೋಟೋಗಳಿಲ್ಲ, ಆದರೆ ಒಂದು ವಿಸ್ಮಯ ತೋರಿಸ್ತೇನೆ, ಬನ್ನಿ ಎಂದು ಗಿರೀಶ ಎಲ್ಲರನ್ನೂ ಬೆಟ್ಟದ ಮೇಲೆ ಕರೆದುಕೊಂಡು ಹೋದನು. ಎಲ್ಲರೂ ಬಂದರು. ಏನ್ ಗಿರೀಶ, ಏನ್ ಮಾಡ್ತಿದ್ಯಾ, ದೇವರ ಮುಂದೆ ಆಣೆ ಪ್ರಮಾಣನಾ ಎಂದರು ಪಿಟಿ ಸರ್. ಎಲ್ಲರೂ ನಕ್ಕಿದರು. ಗಿರಿ, ನಾವು ಸೋತಿದ್ದೇವೆ, ಅಲ್ಲಿಗ್ಯಾಕೆ ಕರೆದುಕೊಂಡು ಹೋಗ್ತಿರುವೆ ಎಂದ ರಾಮು. ಸುಮ್ನೆ ಬಾ, ನಿನಗೂ ತೋರಿಸ್ತೇನೆ ಎಂದು ಹೇಳಿ ಎಲ್ಲರನ್ನೂ ಎತ್ತರದ ಬೆಟ್ಟದ ಮೇಲಿಂದ ಬೆಳೆಸಿರುವ ಗಿಡಗಳತ್ತ ತೋರಿಸಿದ. ಸರ್, ಆ ಗಿಡಗಳನ್ನು ನೋಡಿ, ಇದರಲ್ಲಿ ಒಂದು ಗುಟ್ಟಿದೆ, ನಾವು ಬೆಳೆಸಿದ್ದೇವೆ ಅನ್ನುವುದಕ್ಕೆ ಸಾಕ್ಷಿ ಹೇಳುತ್ತದೆ, ನೀವೇ ಹುಡುಕಿ ಎಂದ ಗಿರೀಶ. ರಾಮುವಿಗೂ ಆಶ್ಚರ್ಯ ಆಯಿತು. ಎಲ್ಲರೂ ಹುಡುಕಿ ಗಮನಿಸಿ ಸಾಕಾಗಿ, ಏನೂ ಇಲ್ಲ ಇಲ್ಲಿ ಎಂದರು. ಕನ್ನಡ ಇಂಗ್ಲಿಷ್ ಅಕ್ಷರ ಮರಗಳ ಸಾಲುಗಳಲ್ಲಿ ಕಾಣುತ್ತದೆ, ಹುಡುಕಿ ನೋಡಿ ಎಂದ ಗಿರೀಶ ಸುಳಿವು ಕೊಟ್ಟ. ಇನ್ಸ್ಪೆಕ್ಟರ್ ಅಂಕಲ್, ಅಲ್ಲಿ ರಾ ಆಕಾರದಲ್ಲೂ ಪಕ್ಕದಲ್ಲಿ ಗೀ ಆಕಾರದಲ್ಲಿ ಗಿಡಗಳು ಕಾಣುತ್ತಿವೆ ಎಂದರು. ಹೌದು, ಬಾರ್ಡರ್ನಲ್ಲೂ RG ಅಂತ ಇಂಗ್ಲಿಷ್ನಲ್ಲಿ ಕಾಣುತ್ತಿದೆ ಎಂದು ಪಿಟಿ ಸರ್ ಅರಿವಿರದೆ ಬಾಯ್ಬಿಟ್ಟರು. ಎಲ್ಲರೂ ಹೌದಲ್ಲ ಎಂದರು. ಪಿಟಿ ಸರ್, ನಾನು ಹೇಗೆಗೋ ಮಡಿಸಿದ್ದೆ, ಏನೆಲ್ಲ ಆಗಿದೆ ನೋಡಿ, ಎಂದು ನಕ್ಕರು. ಇನ್ಸ್ಪೆಕ್ಟರ್ ಅಂಕಲ್, ವಾಟ್ ಎ ವಂಡರ್ಫುಲ್ ಐಡಿಯಾ, ರಾ ಅಂದ್ರೆ ರಾಮು, ಗಿ ಅಂದ್ರೆ ಗಿರೀಶ, ಆರ್ ಫಾರ್ ರಾಮು, ಜಿ ಫಾರ್ ಗಿರೀಶ, ಎಸ್ ಆಮ್ ಐ ಕರೆಕ್ಟ್ ಅಂತ ಕೇಳಿದ್ರು. ಗಿರೀಶ, ಎಸ್ ಸರ್ ಅಂದ. ಅಂದು ಹೀಗೆ ಜಿಗ್ಜಾಗ್ನಲ್ಲಿ ತೋಡುತ್ತಿದ್ಯಾ ಎಂದು ಕೇಳಿದಾಗ, ಮುಂದೆ ಗೊತ್ತಾಗುತ್ತೆ ಎಂದೇ ಅಲ್ಲ, ಈ ಮಂದ ಬುದ್ಧಿತೆ ಹೊಳಿಯಲಿಲ್ಲ ನೋಡು ಎಂದ ರಾಮು. ಎಸ್, ನಾನು ತಮಾಷೆಗೆ ಅಂತ ಮಾಡಿದ್ದೆ, ಇವತ್ತು ಅನುಕೂಲ ಆಯಿತು ನೋಡು ಎಂದ ಗಿರೀಶ. ವಿಷಯ ಗೊತ್ತಾಗಿ ಪಿಟಿ ಸರ್ ನಾಚಿ ತಲೆ ತಗ್ಗಿಸಿದರು. ಪೂಜಾರಿ ಮೆಲ್ಲಕ್ಕೆ ಕಾಲ್ಕಿತ್ತಿದ. ಗೆಳೆಯರೆಲ್ಲ ಇಂಗು ತಿಂದ ಮಂಗನಂತಾಗಿದ್ದರು. ಇನ್ಸ್ಪೆಕ್ಟರ್ ಅಂಕಲ್ ಪ್ರೀತಿಯಿಂದ ಕೊಂಡಾಡುತ್ತಾ ವರದಿಗಾರರಿಗೆ ಅಲ್ಲಿಗೆ ಬರಲು ಫೋನಾಯಿಸಿದರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ರೀತಿಯಿಂದ ಮಕ್ಕಳ ಬೆನ್ನು ತಟ್ಟಿ, ಇಂದಿನಿಂದ ಇಷ್ಟು ಮರಗಿಡ ಬೆಳೆಸಿದ ಈ ಬೆಟ್ಟ ರಾಗಿ ಬೆಟ್ಟ ನಿಮ್ಮಿಬ್ಬರ ಶ್ರಮ ಸ್ನೇಹದ ದ್ಯೋತಕವಾಗಿ ಹೆಸರಾಗಲಿ, ಅದಕ್ಕೆ ನಾವು ವಿಶೇಷ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಎಂದು ಸರಕಾರಕ್ಕೆ ಪತ್ರ ಬರೆಯುತ್ತೇವೆ ಎಂದಾಗ ಅವರಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಸತ್ಯ ಗೆದ್ದಿತು ಎಂದು ಖುಷಿಪಟ್ಟರು. ಮರುದಿನ ಪೇಪರ್ನಲ್ಲಿ ರಾಗಿ ಬೆಟ್ಟದ ಕವರ್ ಸ್ಟೋರಿ ಬಂದಿತ್ತು. ಎಲ್ಲಾ ಟಿವಿಯಲ್ಲೂ ತಮ್ಮದೇ ಫೋಟೋ ಹರಿದಾಡುತ್ತಿತ್ತು. ಹರ್ರೇ ಇನ್ಸ್ಪೆಕ್ಟರ್ ಅಂಕಲ್ ಎಂದು ಗಿರೀಶ ಕೂಗಿದಾಗ, ಹೊತ್ತಾಗಿದೆ, ಏಳೋದು ಬಿಟ್ಟು ಕನಸು ಕಾಣ್ತಾ ಇದ್ಯಾ, ಮೇಷ್ಟ್ರು ಹೇಳಿಯಾರಂತ ಗಿಡ ಬೆಳೆಸಿದ್ಯಾ, ಆದ್ರೆ ನೀರು ಹಾಕಲಿಕ್ಕೆ ಒದ್ದಾಡುತ್ತೀಯಾ, 2 ದಿನ ಆಯ್ತು ನೀರೇ ಹಾಕಿಲ್ಲ, ಬಾಡುತ್ತಿವೆ, ಏಳು ಎಂದು ಕೂಗಿದಾಗ, ಅಯ್ಯೋ, ಇಲ್ಲಿಯವರೆಗೆ ಕಂಡಿದ್ದು ಕನಸೆ, ಇದು ನಿಜವಲ್ಲ ಎಂದು ನಿರಾಸೆಯಾದರೂ ಆಸೆಯೊಂದು ಚಿಗುರೊಡೆದಿತ್ತು. ರಾಮುವಿಗೆ ನೇರವಾಗಿ ಫೋನ್ ಹಚ್ಚಿದ.